ಒಂದು ದಟ್ಟವಾದ ಹಸಿರು ಕಾಡಿತ್ತು. ಆ ಕಾಡಿನಲ್ಲಿ ದೊಡ್ಡ ದೊಡ್ಡ ಮರಗಳು, ಹಕ್ಕಿಗಳ ಚಿಲಿಪಿಲಿ, ಹರಿಯುವ ಸಣ್ಣ ನದಿ ಎಲ್ಲವೂ ತುಂಬಾ ಸುಂದರವಾಗಿತ್ತು. ಆ ಕಾಡಿನೊಳಗೆ ಒಂದು ಚಿಕ್ಕ ಆನೆಯ ಮರಿಯಿತ್ತು. ಅದರ ಹೆಸರು ಗುಂಡು. ಗುಂಡು ತುಂಬಾ ಮುದ್ದಾಗಿತ್ತು, ಆದ್ರೆ ಸ್ವಲ್ಪ ಒಂಟಿಯಾಗಿತ್ತು. ದೊಡ್ಡ ಆನೆಗಳು ಎಲ್ಲವೂ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರಿಂದ ಗುಂಡು ಒಬ್ಬನೇ ಆಟವಾಡುತ್ತಿದ್ದ. ಒಂದು ದಿನ ಗುಂಡು ನದಿಯ ಬಳಿ ನೀರು ಕುಡಿಯಲು ಬಂದಾಗ ಮೇಲಿನ ಮರದಿಂದ ಯಾರೋ ನಗುತ್ತಿರುವ ಶಬ್ದ ಕೇಳಿಸಿತು. ಹಿಹಿಹಿ, ನೀನು ನೀರನ್ನು ಮೂಗಿನಿಂದ ಕುಡಿಯುತ್ತೀಯಾ? ಗುಂಡು ಮೇಲಕ್ಕಿ ನೋಡಿ ಕೇಳಿತು. ನೀನ್ ಯಾರು? ಮರದ ಮೇಲೆ ಕುಳಿತಿದ್ದ ಚುರುಕು ಕೋತಿ ಕೆಳಗೆ ಜಿಗಿದು ಬಂತು. ನನ್ನ ಹೆಸರು ಚಿಂಕು, ನಾನು ಈ ಕಾಡಿನ ಅತೀ ಚುರುಕು ಕೋತಿ ಎಂದು ಗರ್ವದಿಂದ ಹೇಳಿತು. ಗುಂಡು ನಗುತ್ತಾ ಹೇಳಿತು, ನಾನು ಗುಂಡು, ನನಗೆ ಸ್ನೇಹಿತರಿಲ್ಲ. ಅದನ್ನು ಕೇಳಿದ ಚಿಂಕು ಹೇಳಿತು, ಅಯ್ಯೋ, ಇವತ್ತಿನಿಂದ ನಾನೇ ನಿನ್ನ ಸ್ನೇಹಿತ. ಆ ದಿನದಿಂದ ಗುಂಡು ಮತ್ತು ಚಿಂಕು ತುಂಬಾ ಒಳ್ಳೆಯ ಸ್ನೇಹಿತರಾದರು. ಅವರೊಟ್ಟಿಗೆ ಆಟವಾಡುತ್ತಿದ್ದರು. ಚಿಂಕು ಮರದ ಮೇಲೆ ಜಿಗಿದು ಜಿಗಿದು ಹಣ್ಣು ತರುತ್ತಿದ್ದ. ಗುಂಡು ತನ್ನ ದೊಡ್ಡ ಕಿವಿಗಳನ್ನು ಆಡಿಸುತ್ತಾ ಗಾಳಿ ಮಾಡುತ್ತಿದ್ದ. ಒಂದು ಅಪಾಯದ ದಿನ. ಒಂದು ದಿನ ಕಾಡಿನಲ್ಲಿ ಭಾರೀ ಮಳೆ ಶುರುವಾಯಿತು. ಗಾಳಿ ಜೋರಾಗಿ ಬೀಸಿತು. ಮರಗಳು ಅಲುಗಾಡುತ್ತಿದ್ದವು. ಚಿಂಕು ಒಂದು ಮರದ ಮೇಲಿದ್ದಾಗ ಕ್ರ್ಯಾಶ್! ಮರದ ಕೊಂಬೆ ಮುರಿದು ಬಿಟ್ಟಿತು. ಚಿಂಕು ಕೆಳಗೆ ಬೀಳಲಿದ್ದ. ಚಿಂಕೂ ಎಂದು ಚಿಂಕು ಕೂಗಿದ. ತಕ್ಷಣ ಓಡಿ ಬಂದು ತನ್ನ ದೊಡ್ಡ ದೇಹದಿಂದ ಚಿಂಕುವನ್ನು ಹಿಡಿದುಕೊಂಡ. ಚಿಂಕು ಬೆಚ್ಚಿಬಿದ್ದು ಹೇಳಿತು, ನೀನಿಲ್ಲದಿದ್ದರೆ ನಾನು... ಗುಂಡು ಮುದ್ದಾಗಿ ಹೇಳಿತು, ಸ್ನೇಹಿತರು ಅಂದರೆ ಒಬ್ಬರನ್ನೊಬ್ಬರು ಕಾಪಾಡಿಕೊಳ್ಳುವುದು. ಚಿಂಕುವಿನ ಕಣ್ಣುಗಳಲ್ಲಿ ನೀರು ಬಂತು.